ಡಿಸ್ಟಿಕ್ ತುಂಬ ಬರಗಾಲ ಥರ ಆಗ್ತಿದೆ. ಸೊ ಅದಕ್ಕೆ ಒಂದು ಕಡೆ ಮಳೆಯಲ್ಲಿ ನಮಗೆ ಒಳ್ಳೆದಾಗ್ತಾ ಇದೆ. ಈಗ ಅದೇ ರೀತಿ ಈ ಕಾರ್ಯಕ್ರಮ ಮುಖ್ಯ ಸಮುದಾಯ ರೈತರು ಎಲ್ಲರೂ ಭಾಗವಹಿಸಿದ್ದಾರೆ. ಇಲಾಖೆ ಪರವಾಗಿ ಕೃಷಿ ಮುಂದಿನ ಒಂದು ಕಾರ್ಯಕ್ರಮ ಮುಂದುವರಿಕೆ ನಾನು Why you need to have that type of meeting today? Because we are in a condition because of the climate change. The climate change is so much of virulent today. If you see the rain of water in some of the places, you can see there is a flooding. And here in Karnataka, we are not getting any rains. So that change is the change is always here. And we have a lot of problems, whether you have a drought, whether it's a flood. The situation is same. And the farmers really, they are in a difficult situation to give it to plow the land and also cultivate the different crops. The alternate crops also, if there is no rain, it is very, very difficult. Those are in rain-fed situation. Those are irrigations also. You know that this particular area, we have a different lakes are there, but how much the lakes will sustain? So the use of water in the proper condition. ಆಯಿತು, ಮಳೆ ಅಲ್ಪ ಸ್ವಲ್ಪ ಬಂದಿದೆ, ಬಾವಿ ತುಂಬಿದೆ, ಕೊಳವೆ ಬಾವಿಯಲ್ಲಿ ನೀರಿದೆ ಅಂದರೆ ಆ ನೀರನ್ನು ಉಪಯೋಗಪಡಿಸೋದು ಕೂಡ ಎಷ್ಟು ಜಾಗ್ರತೆಯಾಗಿ ನಾವು ಉಪಯೋಗಪಡಿಸ್ಕೋಬೇಕು. ಜುಡಿಷಿಯಸ್ ಯೂಸ್ ಆಫ್ ವಾಟರ್ ಅಂತ ಹೇಳ್ತೀನಿ. ಅಂದರೆ ಮೈಕ್ರೋ ಇರಿಗೇಷನ್, ಡ್ರಿಪ್ ಇರ್ಬೋದು, ಆ ಥರ ನಾವು ಅದನ್ನು ಯೂಸ್ ಮಾಡ್ಕೋಬೇಕಂತ. ಅದು ಭತ್ತ ಹಾಕ್ಬೋದು, ಸಿರಿಧಾನ್ಯ ಹಾಕ್ಬೋದು, ತೋಟಗಾರಿಕೆ. ಯಾಕಂದರೆ ನಮ್ಮದು ಇವಾಗ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇರೋ ಕಾರಣವಾಗಿ ಹಲಸು, ನೀವು ಸಿದ್ದು ಹಲಸು ಬಗ್ಗೆ ನೀವು ಕೇಳಿ ಗೊತ್ತಿದೆ ನಿಮಗೆ. ಲಕ್ಷ್ಮಣ ಹುಣಸೆ ಇದೆ, ಜಾಮೂನ್ ಒಂದು ಇವಾಗ ಅಕ್ಕ ಜಾಮೂನ್ ಅಂತ ಒಂದು ಬ್ರೀಡ್ ಆಗಿದೆ ನಮ್ಮ IHR ಅಲ್ಲಿ. ಸೊ ಇವುಗಳೆಲ್ಲ ನೋಡಿದರೆ ಡ್ರೈಲ್ಯಾಂಡ್ ಆರ್ಟಿಫಿಷಿಯಲ್ ಅಂತ ನಮಗೆ ಮಳೆ ಕಡಿಮೆ ಇರೋ ಪ್ರದೇಶದಲ್ಲಿ ಇವಾಗ ತುಮಕೂರು ನಮಗೆ 50% ಮೇಲೆ ನಮಗೆ ತೋಟಗಾರಿಕೆ ಬೆಳೆಗಳು ಇದೆ. ಮಾವಿದೆ, ಗೋಡಂಬಿ ಬೆಳೆಯವರು ರೈತರಿದ್ದಾರೆ, ಸೀಬೆಕಾಯಿ ಇದೆ, ಅಫ್ಕೋರ್ಸ್ ತೆಂಗು ನಿಮಗೆ ಗೊತ್ತು, ನಾವು ಕಲ್ಪತರು ನಾಡು ಅಂತ ಹೇಳ್ತೀವಿ. ಚೆಲುವರಾಯಸ್ವಾಮಿ ಅವರು ಒಂದು ಆದೇಶ ಕೊಟ್ಟರು ನಮಗೆ. ಈ ವರ್ಷ ಯುದ್ಧ ನಡೆದಿರೋದ್ರಿಂದ ಗೊಬ್ಬರದ ಸಮಸ್ಯೆ ಆಗ್ತದೆ, ಪರ್ಯಾಯ ಗೊಬ್ಬರವನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಎಲ್ಲ ಜಿಲ್ಲೆಯಲ್ಲೂ ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, ನಾವು ಗೊಬ್ಬರವನ್ನು ಬಳಸ್ತಾ ಇದ್ದೀವಿ. ಈಗ ತಾನೇ ಡೋರೆ ಸಾಹೇಬರು ತುಂಬ ಚೆನ್ನಾಗಿ ಮಾತಾಡಿದರು, ಇಂಗ್ಲೀಷ್ನಲ್ಲಿ ಮಾತಾಡಿದರು. ನಮಗೆಲ್ಲ ರೈತರಿಗೆ ಅರ್ಥ ಆಗಲಿಲ್ಲ. ಆದರೆ ನಾವು ರಾಜ್ಯಾದ್ಯಂತ ಅವಲೋಕಿಸಿದಾಗ ಬಹುಶಃ ಈ ಜಿಲ್ಲೆ ರಾಜ್ಯದ 3ನೇ ದೊಡ್ಡ ಜಿಲ್ಲೆ ಭೌಗೋಳಿಕ ಕ್ಷೇತ್ರದ ಪ್ರಕಾರ. ರಾಜ್ಯದ 6% ಆಹಾರ ಉತ್ಪಾದನೆಯನ್ನು ಈ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇದೆ. ಸೊ ಈ ಒಂದು 10 ತಾಲೂಕುಗಳಿರ್ತಕ್ಕಂತಹ ಜಿಲ್ಲೆ. ಈಗ ಬರ ನಿರ್ವಹಣೆ ಅಂತ ಹೇಳಿದ್ವಿ ನಾವು. ನಮ್ಮ ದೇಶದ ಕೃಷಿ ಮೂಲತಃ ಬರಗಾಲ ನಿರೋಧಕ ಶಕ್ತಿಯನ್ನು ರೈತರಲ್ಲಿ ತುಂಬಿದೆ. ನೀವೇ ನೋಡಿದ್ರಿ ನಿಮ್ಮ ಅನುಭವದಲ್ಲಿ. ಈಗೆಲ್ಲ ನೀವು ನನ್ನ ವಯಸ್ಸಿನ, ನನಗೇನೋ ಇವತ್ತು 70 ವರ್ಷ ಆಗಿದೆ, ನೀವು ಕೂಡ 60-65ರಲ್ಲಿ ಬಹಳ ಜನ ಹಿರಿಯರಿದ್ದೀರಾ. ನಿಮ್ಮ ಅನುಭವದಿಂದನೂ ನೋಡಿದ್ದೀರಿ. ನಾವು ಕೃಷಿ ಉತ್ಪಾದನೆ ನಮ್ಮ 2000ರಿಂದ 2020ರಲ್ಲಿ ನಮಗೆ 16 ವರ್ಷ ಬರಗಾಲ ಇದೆ ನಮ್ಮ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ರಾಜಸ್ಥಾನಕ್ಕೆ ಬಿಟ್ಟರೆ ಅತಿ ಹೆಚ್ಚಿನ ಕ್ಷೇತ್ರ ಬರಗಾಲ ಒಣಬೇಸಾಯದ ಕ್ಷೇತ್ರ ನಮ್ಮ ರಾಜ್ಯದಲ್ಲಿದೆ. ಆದರೂ ಸಹಿತ ನಮ್ಮ ಹಿಂದಿನ ನಾವು ಸ್ವಾತಂತ್ರ್ಯ ಬಂದ 47ರಿಂದ 25-26ವರೆಗೆ ನಮ್ಮ ಕೃಷಿ ಉತ್ಪಾದನೆಯನ್ನು ಎಂದಾದರೂ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗಿದೆಯಾ? ಇಲ್ಲ. ಇವತ್ತು 25-26ಕ್ಕೂ ಕೂಡ 355 ದಶಲಕ್ಷ ಆಹಾರ ಉತ್ಪಾದನೆ ಆಗಿದೆ. 367 ದಶಲಕ್ಷ ಟನ್ನು ತೋಟಗಾರಿಕೆ ಉತ್ಪನ್ನ ಆಗಿದೆ. ತೋಟಗಾರಿಕೆ ಕ್ಷೇತ್ರ 20%. ಆದರೆ ತೋಟಗಾರಿಕೆ ಉತ್ಪಾದನೆ ಕೃಷಿ ಉತ್ಪಾದನೆಗಿಂತಲೂ ಹೆಚ್ಚಾಗಿದೆ. ಅಂದರೆ ಇದರ ಅರ್ಥ ಏನು?
ತೋಟಗಾರಿಕೆ ರೈತರಿಗೆ ಕೃಷಿಗಿಂತಲೂ ಹೆಚ್ಚು ಲಾಭದಾಯಕ ಅಂತ ಆಗಿರಲೇಬೇಕಲ್ವಾ ನಮ್ಮ ರೈತರು ತೋಟಗಾರಿಕೆ ಬೆಳೆಗೆ ಹೋಗ್ಬೇಕಂದ್ರೆ. ಅದಕ್ಕೆ ನಾನು ಹೇಳ್ತೀನಿ, ಕೃಷಿಯಿಂದ ಸಂಸ್ಕಾರ ಹುಟ್ಟುತ್ತೆ. ನಾವು ಹೇಳ್ತೀವಿ ಇಂದ ರೋಮನ್ನ ಹಿರೋಶಿಮಾದಲ್ಲಿ ಸಂಸ್ಕೃತಿ ಹುಟ್ಟು, ನದಿ ದಂಡೆಗಳ ಮೇಲೆ ನಾವು ಮನೆ ಕಟ್ಟಿದ್ವಿ, ಸಂಸ್ಕೃತಿ ಹುಡ್ತಿದ್ವಿ. ಈಗ ರೋಡ್ ಸೈಡ್, ಹೈವೇ ಸೈಡ್, ಕಾರ್ನರ್ ಸೈಡ್, ಅವಾಗ ರಿವರ್ ಕಲ್ಚರ್ಲಿಂದ ಈಗ ರೋಡ್ ಕಲ್ಚರಿಗೆ ಬಂದ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಕೃಷಿಯಿಂದ ಸಂಸ್ಕೃತಿ ಹುಟ್ಟುತ್ತೆ. ಈಗ ನಾವು ತೋಟಗಾರಿಕೆ ರೈನ್ಫಾಲ್ ಈಗ 650 mm ರೈನ್ಫಾಲ್ ಬರುವಾಗ, ಮಳೆ ಬರುವಾಗ ನೀವು ಅದು ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ನಿಮ್ಮ ಹೊಂಡಲ್ಲೇ ಇಟ್ಕೊಂಡು ಯಾವ ಥರ ನೀವು ಬೆಳಿಬೋದು ಅಂತ ಒಂದು ಡೆಮಾನ್ಸ್ಟ್ರೇಷನ್ ಕೊಡಿ ಅಂತ ಹೇಳಿದ್ರೆ, ಅದೇ ನಮ್ಮ ಲೋಗಾನದ ಮೂಲಕ ನಾವು ಒಂದು 2 ಫಾರ್ಮರ್ ಐಡೆಂಟಿಫೈ ಮಾಡಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಅದು ನಂಬರ್ 1. ನಂಬರ್ 2 ಏನಂದ್ರೆ, ಈಗ ನಮ್ಮ ದೇಶದಲ್ಲಿ 140 ಮಿಲಿಯನ್ ಜನ ಇದ್ದಾರೆ. 140 ಮಿಲಿಯನ್ ಜನ ಇದ್ದಾರೆ. ಸೊ 4 ಜ್ಞಾಪಕ ಇಟ್ಕೊಳ್ಳಿ. ಜಲ್ ಅಂದ್ರೆ ನೀರು, ಜಮೀನ್ ಭೂಮಿ, ಓಕೆ, ಜನ ಮಕ್ಕಳು, ಮತ್ತು ಜಾನುವಾರು ಅಂದ್ರೆ ಪ್ರಾಣಿಗಳು. ಈ 4 ಲಿಂಕ್ ಇದೆ. ಈ ನಾಲ್ಕು ತುಂಬ ಸಂಬಂಧ ಇದೆ. ಬಾಡಿ ಸ್ಟ್ರಾಂಗ್ ಬಾಂಡೇಜ್ ಇದೆ. ಇದು ಯಾವುದಾದ್ರು ನಂಬರ್ 1 ಏನಂದ್ರೆ ನೀರು ಇಲ್ಲ ಅಂದ್ರೆ ಏನೂ ಇಲ್ಲ. ಓಕೆ, ಸೊ ಇದರಲ್ಲಿ ಆಲ್ಟರ್ನೇಟಿವ್ ಕ್ರಾಪ್ ಸಾಹೇಬ್ರು ಹೇಳಿದ್ರು, ಕೃಷಿ ಉತ್ಪಾದನೆ ಕಡಿಮೆ ಆಯಿತು, ತೋಟಗಾರಿಕೆ ಉತ್ಪಾದನೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಸಾಹೇಬ್ರು. ಯಾಕೆ ಜಾಸ್ತಿ ಆಯ್ತು ಅಂತ, ತೋಟಗಾರಿಕಾ ಬೆಳೆಗಳು ಏನಿದ್ವು ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಬೇಕು. ಮತ್ತು ನಾವು ಯಾವ ಸ್ಟೇಜಲ್ಲಿ ನೀರು ಬಿಡಬೇಕು, ಎಷ್ಟು ಬಿಡಬೇಕು, ಆ ಥರ ಸಂಶೋಧನೆ ಮಾಡಿ ರೈತರಿಗೆ ನಾವು ಅಡ್ವೈಸ್ ಕೊಡ್ತೀವಿ. ಸೊ ನಮಗೆ 98% ಈಗ ಮುಂಗಾರಲ್ಲಿ ಬರುತ್ತೆ. ಮುಂಗಾರು ಹಂಗಾಮಿನಲ್ಲಿ ನಮಗೆ ಪೂರ್ವ ಮುಂಗಾರು ಅಂತ ಒಂದು 30,000 ಹೆಕ್ಟರ್ ಬರ್ತಿತ್ತು, ಅಂದರೆ ಹೆಸರು ಮತ್ತು ಉದ್ದು. ನಮಗೆ ಈ ಸಾರಿ ಏಪ್ರಿಲ್ ಮಾಹೆಯಲ್ಲಿ ಮಳೆ ಆಗದೆ ಕಾರಣಕ್ಕಾಗಿ ಅದು 30,000 ಹೆಕ್ಟರ್ ನಮ್ಗೆ 2-3 ಸಾವಿರ ಅಷ್ಟೇ ಬಂದಿದೆ. ಅದು ಕೂಡ ಇಳುವರಿ ಬಂದಿಲ್ಲ. ಆಮೇಲೆ ಪ್ರಮುಖವಾಗಿ ನಮಗೆ ಜೂನ್ ಮಾಹೆಯಲ್ಲಿ 3ನೇ ವಾರದಲ್ಲಿ ಒಂದು ಮಳೆ ಆಯಿತು. ಅದನ್ನ ನಾವು ಶೇಂಗಾ ಬೆಳೆನ ನಮಗೆ ಮಧುಗಿರಿ ಉಪವಿಭಾಗದಲ್ಲಿ ಹಾಕಿದ್ರು. ಅಂದರೆ ಬಿತ್ತನೆ ಮಾಡುವಾಗ ಮಾತ್ರ ಆಯಿತು. ಅದ ನಂತರ ಜೂನ್ ಕೊನೆ ವಾರ, ಜುಲೈ ಪೂರ್ತಿ ಆಗಲಿಲ್ಲ. ಜುಲೈ 10 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಈಗ ಆಗಸ್ಟ್ ಮಾಹೆಯಲ್ಲಿ ಸ್ವಲ್ಪ ತುಂತುರು ಮಳೆ ಆಗಿದೆ. ಅದು ಬಿತ್ತನೆಗೆ ಕೆಲವು ಕಡೆ ಸೂಕ್ತ ಆಗಿಲ್ಲ. ಸೊ ಈ ಪರಿಸ್ಥಿತಿ ಇದೆ. ನಮ್ಮ ರಾಗಿ ನಮಗೆ ಮೇಜರ್ 1,66,000 ಹೆಕ್ಟರಲ್ಲಿ ಬರೀ 9,000 ಹೆಕ್ಟರ್ ಮಾತ್ರ ಬಿತ್ತನೆ ಆಗಿದೆ. ಅದು ಕೆಲವೊಬ್ಬರು ತೇವ ಇಲ್ಲದೇ ಹಂಗೆ ವನ ಇದರಲ್ಲಿ ಬಿತ್ತಿದ್ದಾರೆ. ಸೊ ನಮಗೆ ಆಗಸ್ಟ್ವರೆಗೇನು ಎಂದವರೆಗೆ ಬಿತ್ತನೆಗೆ ಅವಕಾಶ ಇದೆ. ಆದರೆ ಫೋರ್ಕಾಸ್ಟ್ ನೋಡಿದರೆ ಮಳೆ ಆಗಲ್ಲ ಅಂತ ಇದೆ. ತಮಗೆಲ್ಲ ಗೊತ್ತಿರೋ ಎಲ್ಲಿನೂ ಯಾಕೆ ಅಂತ ಕಾರಣ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಪ್ರಮುಖವಾಗಿ ಇನ್ಶೂರೆನ್ಸ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗ ಹೆಂಗೆ ನಾವು ಈಗ ಈ ನಂತರದಲ್ಲಿ ಏನು ಮಳೆ ಆದರೆ ಯಾವ ಬೀಜ ಬೆಳಬೇಕು ನಮ್ಮ ಹತ್ರ ಇದ್ದಾವೆ. MN 365 ಇದೆ. ಆಮೇಲೆ ನಾವು ಬರೀ 75 ದಿವಸದಿಂದ 85 ದಿವಸಕ್ಕೆ ಬರ್ತಕ್ಕಂಥ DHFT 109-3 ಅಂತ ಸಂಕಷ್ಟದ ನೆರವಿಗೆ ಎಲ್ಲ ಇಲಾಖೆಗಳು, ಸಂಘ ಸಂಸ್ಥೆಗಳು ನೆರವಾಗಬೇಕು ಅಂತ ದೃಷ್ಟಿಯಿಂದ ಇವತ್ತು ಅಧ್ಯಕ್ಷತೆ ವಹಿಸಿ NC ಮಂಜುನಾಥ್ ಜಿಲ್ಲಾಧ್ಯಕ್ಷರು ಏನು 12th ಬಂದ್ರು 13 ಸರ್ ಕೇಳಿದ್ರೆ ಎಕ್ಸಾಂಪಲ್ 140 ಕೋಟಿ ಜನಸಂಖ್ಯೆ ಐತೆ ಅಂತ. ನಾವು ನೆಕ್ಸ್ಟ್ ಹೇಳ್ತಾ ಇದೀವಿ ಸರ್, ಇನ್ನೊಂದು ಎಷ್ಟು ಪಿಕ್ಚರ್ ಹೇಳ್ತಾ ಇದೀವಿ, ನಿಮ್ಮ ಮುಂದೆ ಹೇಳ್ತೀವಿ. ಈಗ ನೆಕ್ಸ್ಟ್ ಪಿಕ್ಚರ್ ಸರ್, ನಾವು ರೈತರು ಒಬ್ಬ 10 ಜನ ಕೇಳ್ತೀವಿ, 100,000 ಜನ. ದಯವಿಟ್ಟು ನೀವು ಬೆಳೆನ ಮಾರಾಟ ಮಾಡ್ಬಿಡಿ, ನಿಮ್ ಮನೆಗೆ ಎಷ್ಟು ಬೇಕು ಅಷ್ಟೇ ಬೆಳ್ಕೊಳ್ಳಿ. ನಮ್ಮ ತಾತ ನಮ್ಮ ಅಪ್ಪದಿರಲ್ಲ ಹಂಗೆ ಮಾಡ್ತಿದ್ದು, ನಾವ್ ಹಂಗೆ ಮಾಡ್ತೀವಿ ಸರ್. ನಾವೇನು ಮಾರಾಟ ಮಾಡ್ತಿರ್ಲಿಲ್ಲ. ಅವತ್ತಿನ ಗುಡ್ಡಿ ಬರ ಇತ್ತು, ಈ ಗುಡ್ಡಿ ಬರ ಇನ್ನು ಕೇವಲ ಇನ್ನು 1 ವರ್ಷದಲ್ಲಿ ಬರುತ್ತೆ ಕಾದ್ ನೋಡಿ ಸರ್. ಇವ್ರೇನಾದ್ರು ದುಡ್ಡು 30-35 ಸಾವಿರ ಕೋಟಿ ಬಜೆಟ್ ಇರ್ಲಿಲ್ಲ ಅಂದ್ರೆ ಮುಂದಿನ ನಾವೆಲ್ಲರೂ ಹೇಳ್ತಾ ಇದೀವಿ, ಅವನು ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳಿ ಹೋಗೋಣ. ನಮ್ಮ ದೇಶದಲ್ಲಿ ಸಂಕಷ್ಟದ ನೆರವಿಗೆ ಎಲ್ಲ ಇಲಾಖೆಗಳು, ಸಂಘ ಸಂಸ್ಥೆಗಳು ನೆರವಾಗಬೇಕು ಅಂತ ದೃಷ್ಟಿಯಿಂದ ಇವತ್ತು